ಕಾಂಗ್ರೆಸ್ ಪಾಳಯದಲ್ಲಿ ಒಂದು ದೊಡ್ಡ ಸುದ್ದಿ ಅದೇನಪ್ಪ ಅಂತಂದ್ರೆ ದುಬೈಗೆ ಸಾಹುಕಾರ ಸತೀಶ್ ಜಾರಕಿಹೊಳಿ ತಮ್ಮ ಬೆಂಬಲಿಗರ ನಡುವೆ ದುಬೈಗೆ ಹಾರಿದ್ದಾರೆ. ಒಂದು ಕಡೆ ತನ್ನ ಮನೆಯವರಿಗೆ ಮಕ್ಕಳಿಗೆ ಟಿಕೆಟ್ ಬೇಕು ಅಂತಿತ್ತು, ಮತ್ತೊಂದು ಕಡೆ ನೀವೇ ನಿಲ್ಲಿ ಅಂತ ಡಿ ಕೆ ಶಿವಕುಮಾರ್ ಫುಲ್ ಫ್ರೇಮ್ ತಗೊಳ್ಳಿ. ವಿಜುವಲ್ ಫುಲ್ ಫ್ರೇಮ್ ತಗೊಳ್ಳಿ. ಗೊಂದಲಗಳ ಮಧ್ಯೆ ದುಬೈಗೆ ಹಾರಿದ್ದಾರೆ. ಯಾಕೆ ಹೋದ್ರಿ ಅಂತ ಕೇಳಿದ್ದಕ್ಕೆ ಬಿಸ್ನೆಸ್ ಟ್ರಿಪ್ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, 3-4 ದಿನಗಳ ಕಾಲ ದುಬೈಯಲ್ಲೇ ಇರಲಿದ್ದಾರೆ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್. ಈ ಹಿಂದೆ ಮೈಸೂರು ದಸರಾಕ್ಕೆ ಹೋಗಬೇಕು ಅಂತಿತ್ತು. ಯಾಕೆ ಇದು ಅನ್ನುವಂಥ ಅನೇಕ ಡೌಟ್ಗಳು. ಒಂದು ಕಡೆ ಡಿ ಸಿ ಎಂ ಮಾಡಿ ಅಂತ ಹೇಳ್ತಾನೆ ಇದ್ದಾರೆ. ಈ ನಡುವೆ ಡಿ ಸಿ ಎಂ ಮಾಡ್ತಾ ಇಲ್ಲ, ಉಸ್ತುವಾರಿ ಯಾರಿರ್ತಾರೆ ಅವರ ತಲೆದಂಡವಾಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ರು. ಈ ನಡುವೆ ಜಾರಕಿಹೊಳಿ ದುಬೈಗೆ ಹಾರಿರುವಂಥ ವಿಚಾರ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿದೆ. ಈ ಎಲ್ಲ ಗೊಂದಲಗಳ ನಡುವೆ ಅವರು ದುಬೈಗೆ ಹಾರಿದ್ಯಾಕೆ, ತಮ್ಮ ಆಪ್ತರ ನಡುವೆ ದುಬೈಗೆ ಹಾರಿದ್ಯಾಕೆ, ಡಿ ಕೆ ಶಿವಕುಮಾರ್ ಮತ್ತು ಇವರ ನಡುವಿನ ಗೊಂದಲ ಇದೀಗ ಕಾಂಗ್ರೆಸ್ ಪಾಳಯಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಾ ಇಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಗೊಂದಲಗಳ ಮಧ್ಯೆ ಯಾಕೆ ಹೋದ್ರು? ಒಂದು ಕಡೆ ಡಿ ಸಿ ಎಂ ಮಾಡಿ ಅಂತ ಇವರು ಕೇಳ್ತಾ ಇದ್ದಾರೆ, ಕೆ ಎನ್ ರಾಜಣ್ಣ ಕೇಳ್ತಾ ಇದ್ದಾರೆ, ಪರಮೇಶ್ವರ್ ಕೇಳ್ತಾ ಇದ್ದಾರೆ, ಎಚ್ ಸಿ ಮಹದೇವಪ್ಪ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲ ನೀವೆಲ್ಲರೂ ಕೂಡ 10 ಜನ ಕೂಡ ಲೋಕಸಭಾ ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ಡಿ ಕೆ ಶಿವಕುಮಾರ್. ಮತ್ತೊಂದು ಕಡೆ ಡಿ ಸಿ ಎಂ ಮಾಡಿದರೆ ನಾನಂತೂ ಉಳಿಯಲ್ಲಪ್ಪ, ಡಿ ಸಿ ಎಂ ಆಗಿರಲ್ಲ, ಡಿ ಕೆ ಶಿವಕುಮಾರ್ ಹೇಳಿಬಿಟ್ರು ನಾನು KPCC ಅಧ್ಯಕ್ಷನಾಗಿ ಮುಂದುವರಿತೇನೆ, ನನಗೆ ಬೇಡ ಅಂಥೇಳಿ ಈಗ ನಮ್ಮ ಮಾತನ್ನು ಕೇಳ್ತಾ ಇಲ್ಲ. ನೋಡಿ, ಇಲ್ಲಿ ತನಕ ನೀವು ನಮ್ಮ ಮಾತನ್ನು ಹೇಳಿದ್ರೆ ಹೈಕಮಾಂಡ್ಗೆ ಸುರ್ಜೇವಾಲಾಗೆ ಹೇಳಿದರು ಡಿ ಸಿ ಎಂ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಹೇಳಿದರೆ, ಇಲ್ಲಿ ತನಕ ನಾವು ಮಾತಾಡಲಿಲ್ಲ. ಈಗ ಚುನಾವಣೆ ಬರ್ತಾ ಇದೆ, ನಾವು ಗೆಲ್ಲಿಸಬೇಕು ಅಂತಂದರೆ ಏನಾದರೂ ಮಾಡಿ, ನಾವು ನಿಲ್ಲೋದಲ್ಲ, ನಮ್ಮನ್ನು ಡಿ ಸಿ ಎಂ ಮಾಡಿಕೊಡಿ ಅಂತೇಳಿ. ಸೊ ಹಾಗಿರುವಾಗ ಬಂಡಾಯ ಏನಾದರೂ ಇದೆಯಾ? ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಪಾಳಯದಲ್ಲಿ ಏನಾದರೂ ಸಂಚಲನ ಉಂಟಾಗ್ತಾ ಇದೆಯಾ ಅನ್ನುವಂಥ ಡೌಟ್. ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದ ಸತೀಶ್ ಜಾರಕಿಹೊಳಿ ಸುತಾರಾಮ್ ಹೊಸ ಡಿ ಸಿ ಎಂ ಮಾಡಲ್ಲ ಅಂತ ಹೇಳಿದ ಕಾರಣಕ್ಕಾಗಿ ಕೋಪಿಸಿಕೊಂಡು ಹೋದ್ರ ಗೊತ್ತಿಲ್ಲ. ಯಾಕಂದರೆ ಇವರು ಅವತ್ತಿಂದ ಹೇಳ್ತಾ ಇದ್ದಾರೆ, ನಾವು ಹೋಗ್ತೀವಿ, ದಾಲ್ ಮೇ ಕುಚ್ ಕಾಲ ಹೇ. ಹೈಕಮಾಂಡ್ ಹೇಳಿದೆ ಯಾವುದೇ ಕಾರಣಕ್ಕೂ ಡಿ ಸಿ ಎಂ ಮಾಡಲ್ಲ. ಇವ್ರು ಹೇಳ್ತಾರೆ ಡಿ ಸಿ ಎಂ ಮಾಡಿ ಸರ್, ಡಿ ಸಿ ಎಂ ಮಾಡಿ. ಅವ್ರು ಹೇಳ್ತಾರೆ, ಹೈಕಮಾಂಡ್ ಹೇಳ್ತು ಯಾವುದೇ ಕಾರಣಕ್ಕೂ ಡಿ ಸಿ ಎಂ ಮಾಡಲ್ಲ. ಖರ್ಗೆ ಅವರು ಕೂಡ ಹೇಳ್ಬಿಟ್ರು ಡಿ ಸಿ ಎಂ ಮಾಡಲ್ಲ. ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸಂಕ್ರಾಂತಿ ಅಂತ ಸಂದರ್ಭದಲ್ಲೇ ದುಬೈಗೆ ಹೋಗಿದ್ಯಾಕೆ ಮತ್ತು ಏನು ಸಂದೇಶ ಕೊಡ್ತಾ ಇದ್ದಾರೆ? ಒಂದು ಕಡೆ BJP ಅಲ್ಲಿ ರೆಡಿ ಮಾಡ್ತಾ ಇದೆ 28 MP ಯಾರಾಗಬೇಕು ಹೊಸ ಅಭ್ಯರ್ಥಿ ಅಂತೇಳಿ. ಮತ್ತೊಂದು ಕಡೆ 10 ಜನ ನೀವು ನಿಂತ್ಕೊಳ್ರಪ್ಪ, ಗೆದ್ದು ಬರ್ಬೋದು, ನೀವೇ ನಿಂತರೆ ಶಕ್ತಿ ತುಂಬಬಹುದು ಅಂತ ಹೇಳೋ. ಇಲ್ಲ ನಾವು MP ಸೀಟ್ಗೆ ನಿಲ್ಲಲ್ಲ, ಡಿ ಸಿ ಎಂ ಮಾಡಿ ಅಂತ. ಡಿ ಸಿ ಎಂ ಮಾಡಲ್ಲ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆ ಕೂಡ ಹೇಳಿಬಿಟ್ರು. ಈಗ ಡಿ ಸಿ ಎಂ ಮಾಡಲ್ವಾ, ನಾನು ನನ್ನ ಶಕ್ತಿ ತೋರಿಸ್ತೇನೆ ಅಂತೇಳಿ ಹೋದ್ರಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ.